ಇಂಗ್ಲೀಷ್ ಅವರು ಕೂಡ WTF ಪದನ ಬಳಸಬೇಕಾದ್ರೆ ಅಲ್ಲಿಗೆ ಬೀಪ್ನ ಆ್ಯಡ್ ಮಾಡ್ತಾರೆ ಟ್ರೈಲರಿಗೆ. ಯಾಕೆ ಅಂತಂದರೆ ಅದು ಯೂಟ್ಯೂಬಲ್ಲಿ ಓಡಬೇಕು ಅಂತ. ಇದೊಂದು ಕಾಮನ್ ಸೆನ್ಸ್ ಆಗಿತ್ತು. ದಿಸ್ ಈಸ್ ಗೋಯಿಂಗ್ ಟು ಬಿ ಮೆಂಟಲ್ ಕೇರ್ಸ್, ಟ್ರಸ್ಟ್ ಮೀ. ಈ ಒಂದು ಸಿನಿಮಾದ ಒಂದು ಇಂಟ್ರೆಸ್ಟ್ ಏನಿದೆಯಲ್ಲ, ಬುಕ್ ಮೈ ಶೋ ಅಲ್ಲಿ 1 ಮಿಲಿಯನ್ ಇದೆ ಗುರು. ಫಸ್ಟ್ ಒಂದು ಕನ್ನಡ ಸಿನಿಮಾಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಬುಕ್ಕಿಂಗ್ ಓಪನ್ ಆಗೋದಕ್ಕೂ ಮೊದಲು 21ನೇ ತಾರೀಕು ಬುಕ್ಕಿಂಗ್ ಓಪನ್ ಆಗೋದು, ಅದಕ್ಕೂ ಮೊದಲೇ 1 ಮಿಲಿಯನ್ ಇಂಟ್ರೆಸ್ಟ್ ಆಗಿರುವಂಥದ್ದು. ಓಕೆ, ಈಗ 12,000 ಸ್ಕ್ರೀನ್ಸ್ ಬಗ್ಗೆ ಮಾತಾಡೋಣ. ಎಲ್ಲೆಲ್ಲಿ ರಿಲೀಸ್ ಆಗ್ತಿದೆ ಅಂತ ಕೇಳೋದಾದರೆ, ಯುರೋಪಲ್ಲಿ ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು RPT ಅಂತ ಹೇಳ್ಬಿಟ್ಟು, ಅಂದರೆ ಏನಂತ ಬರುತ್ತೆ ಅಂದರೆ ಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಅದೇ FPT ಸಾರಿ. ಓಕೆ, ಯುರೋಪಲ್ಲಿ ರಿಲೀಸ್ ಆಗ್ತಿರೋವಂಥದ್ದು. ಕೆನಡಾ ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು ಯಾಕ್ ಸಿನಿಮಾಸ್ ಅವ್ರದ್ದಾಗಿರೋವಂಥದ್ದು. ಹಾಗೆಯೇ ನ್ಯೂಜಿಲ್ಯಾಂಡ್ ಅವ್ರದ್ದು, ಹಾಗೆಯೇ ಆಸ್ಟ್ರೇಲಿಯಾದವ್ರ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಂದು ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಆಗಿರುವಂಥದ್ದು. ಹಾಗೆಯೇ ಹಾಂಗ್ಕಾಂಗ್ ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು AA ಟೆಕ್ನಾಲಜೀಸ್, ಮೇ ಬಿ AA ಸಿನಿಮಾಸ್ ಆಗಿರ್ಬೋದು, ಅಲ್ಲು ಅರ್ಜುನ್ ಅವ್ರದ್ದು ಅಲ್ಲ. ಶ್ರೀಲಂಕಾ ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು ಸಾಸ್ ಪ್ಲಾಜಾ. ಸೊ UK ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು ಬೊಲೈನ್ ಸಿನಿಮಾ. ಹಾಗೆಯೇ USA ಡಿಸ್ಟ್ರಿಬ್ಯೂಷನ್ ರೈಟ್ ಬಂದು ಪ್ರೈಮ್ ಮೀಡಿಯಾ. ಆಬ್ವಿಯಸ್ಲಿ ಒಂದು ಪ್ರೌಡ್ ಮೂಮೆಂಟ್ ಅಂದರೆ ಹೇಳ್ಬೋದು. ಯಶ್ ಅವರೇ ಖುದ್ದಾಗಿ ಹೋಗಿ USA ಒಂದು ಸತಿ ಪ್ರಮೋಟ್ ಮಾಡಿದರೆ ಅವರ ಚಿಕ್ಕ ಒಂದು ಸಿನಿಮಾನ. ಆದರೆ ಈಗ ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತೊಗೊಂಡು ಪ್ರೈಮ್ ಮೀಡಿಯಾದವ್ರು USA ಕಂಪ್ಲೀಟಾಗಿ ರಿಲೀಸ್ನ ಅವರೇ ಅನೌನ್ಸ್ ಮಾಡ್ತೀರಿ ಅಂತಂದರೆ ಒಂದು ಹೊಡೆತ ಬಿದ್ದಿದೆ ಇಲ್ಲಿ. ಈಗ ರೈಟ್ ನಾವು ಸಿಚುವೇಶನ್ ಎಲ್ಲಿ ಮಿಡಲ್ ಈಸ್ಟಲ್ಲಿ ಯುದ್ಧಗಳು ಅದು ಇದು ಆಗ್ತಿರೋದ್ರಿಂದ ಸ್ವಲ್ಪ ಸಿಚುವೇಶನ್ ಬ್ಯಾಡ್ ಇರೋದ್ರಿಂದ, ಇಲ್ಲಾಂದರೆ GCC ಸ್ಕ್ರೀನ್ಸು ಸೇರಿ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ, 12,000 ಸ್ಕ್ರೀನ್ಸ್ಗಿಂತ ಜಾಸ್ತಿ ದಾಟ್ತಿತ್ತು. ಇದು ಆ್ಯಸ್ ಎ ಇಂಡಿಯನ್ನಿಗೆ ತುಂಬ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಬರೀ ಕನ್ನಡಿಗನೇ ಮಾತ್ರ ಅಲ್ಲ. ಇದು ಇಷ್ಟು ಸ್ಕ್ರೀನ್ ರಿಲೀಸಸ್ ಬಗ್ಗೆ ಆಯಿತು. ಸಿನಿಮಾದಲ್ಲಿ ಟ್ರೈಲರ್, ಇಂಗ್ಲೀಷ್ ಟ್ರೈಲರ್ ಏನು ರಿಲೀಸ್ ಮಾಡಿದಾರಲ್ಲ, ಇದನ್ನು ನಾನು ನೋಡಿದಾಗ ಏನು ಅನ್ನಿಸ್ತು ಅಂತಂದರೆ, ಎಲ್ಲದನ್ನು ಒಳ್ಳೆ ವಿಷಯ ಹೇಳ್ಬಿಟ್ಟು ಇದೊಂದು ನೆಗೆಟಿವಿಟಿ ಅಂತ ಅನ್ಕೋಬೇಡಿ, ಆದರೆ ನಾನು ಮಾತಾಡಲೇಬೇಕಾಗಿರುವಂಥದ್ದು ಒಳ್ಳೆ ವಿಷಯ ಏನಂತಂದರೆ, ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು, ಓಕೆ, ಎರಡು ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಶಾರ್ಟ್ ಮಾಡಿದ್ದಾರೆ, ಅದು ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅವರ ಡೈಲಾಗ್ ಡೆಲಿವರಿ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಟ್ರೈಲರ್ ಕಟ್ಟಿಗೆ ಅಂತ ಬಂದಾಗ ನಾನು ಹೇಳ್ತಿರೋವಂಥದ್ದು ಸಿನಿಮಾದ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿರೋವಂಥದ್ದು. ಸೊ ನಾನು ಆ ಒಂದು ಕ್ಯಾರೆಕ್ಟರ್ಗೇನೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಾಗೆಯೇ ತುಂಬಾ ಚೇಂಜಸ್ ಇದೆ. ಕಂಪ್ಲೀಟ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಕಂಪ್ಲೀಟ್ಲಿ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು. ಸೊ ನನಗೆ ಖುಷಿ ಆಯಿತು. ಆದರೆ ಟ್ರೈಲರ್ ಕಟ್ ಬಗ್ಗೆ ನಾನು ಮಾತಾಡ್ತಿರೋವಂಥದ್ದು. ಸೊ ಇಫ್ ಯು ವಾಂಟ್ ಟು ಗ್ರ್ಯಾಬ್ ದ ಆಡಿಯನ್ಸ್ ಆಫ್ ದ ಇಂಟರ್ನ್ಯಾಷನಲ್ ಲೆವೆಲ್, ಆ ಗ್ರ್ಯಾಬ್ ಮಾಡೋದಕ್ಕೆ ಟ್ರೈಲರ್ ಕಟ್ಟು ಸ್ವಲ್ಪ ಡಿಫ್ರೆಂಟ್ ಬೇಕಿತ್ತು ಅನ್ನೋದು ಮಾತ್ರ ನನ್ನ ರಿಕ್ವೆಸ್ಟ್ ಆಗಿರೋವಂಥದ್ದು. ಆ್ಯಂಡ್ ಇಂಗ್ಲೀಷ್ ಅವರು ಕೂಡ WTF ಪದನ ಬಳಸಬೇಕಾದ್ರೆ ಅಲ್ಲಿಗೆ ಬೀಪ್ನ ಆ್ಯಡ್ ಮಾಡ್ತಾರೆ ಟ್ರೈಲರಿಗೆ. ಯಾಕೆ ಅಂತಂದರೆ ಅದು ಯೂಟ್ಯೂಬಲ್ಲಿ ಓಡಬೇಕು ಅಂತ. ಇದೊಂದು ಕಾಮನ್ ಸೆನ್ಸ್ ಆಗಿತ್ತು. ಯಾಕೆ ಇದ್ರ ಬಗ್ಗೆ, ಇದು ನಾನು ಯಾವುದೇ ಒಂದು ಆ್ಯಕ್ಟರ್ ಬಗ್ಗೆ ಹೇಳ್ತಿರುವಂಥದ್ದಲ್ಲ, ಅಥವಾ ಅವರು ಈ ಥರದ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿರುವಂಥದ್ದಲ್ಲ. ಅದನ್ನು ಯೂಸ್ ಮಾಡಬೇಕಾದ್ರೆ ಬೀಪ್ನ ಯೂಟ್ಯೂಬಲ್ಲಿ ಯೂಸ್ ಮಾಡುವಂಥದ್ದು ಅದು ಕಾಮನ್ ಸೆನ್ಸ್ ಆಗಿತ್ತು. ಒಂದು ನಾರ್ಮಲ್ ಯೂಟ್ಯೂಬರ್ ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಅದು ಇನ್ಅಪ್ರೋಪ್ರಿಯೇಟ್ ಆದಾಗ ವ್ಯೂಸ್ ಕಮ್ಮಿ ಬರುತ್ತೆ, ಅಂದರೆ ಜನಕ್ಕೆ ಜಾಸ್ತಿ ರೀಚ್ ಆಗಲ್ಲ. ನಾನು ಕ್ಲಿಕ್ ಮಾಡಿದಾಗ, ಇಂಗ್ಲೀಷ್ ಟ್ರೈಲರ್ ಅಂತ ಕ್ಲಿಕ್ ಮಾಡಿದಾಗ ಇನ್ಅಪ್ರೋಪ್ರಿಯೇಟ್ ಆಗಿದೆ, ಓಕೆ ನಾನು ನೋಡ್ತೀರಾ ಅಂತ ಅಂದರೆ ಅದು ಜಾಸ್ತಿ ಜನಕ್ಕೆ ಪುಷ್ ಆಗಲ್ಲ ಅಂತ ಆಯ್ತು ಅಲ್ಲಿಗೆ. ಅದಕ್ಕೋಸ್ಕರ ವ್ಯೂಸಲ್ಲಿ ಕಮ್ಮಿ ಕಾಣ್ತಿರೋವಂಥದ್ದು. ಸುಮ್ಮನೆ ಈ ಟ್ರೈಲರಿಗೆ ಹೈಪ್ ಇಲ್ದಲ್ಲೇ ಅಲ್ಲ, ತುಂಬ ಜನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಈ ಟ್ರೈಲರ್ ಆಚೆ ಬಂದಿದೆ ಅಂತ ನಾವಿಲ್ಲಿ ಪ್ರಮೋಟ್ ಮಾಡಿ ಹೇಳಬೇಕಾಗಿದೆ, ಅಥವಾ ನಮ್ಮ ಕಂಪ್ಲೀಟ್ ಇಂಡಿಯನ್ ಆಡಿಯನ್ಸ್ ಪ್ರಮೋಟ್ ಮಾಡಿ ಹೇಳಬೇಕಾಗಿದೆ. ಈ ಥರ ಸಿಚುವೇಶನ್ ಬರಬಾರ್ದಾಗಿತ್ತು. ಐ ಹೋಪ್ ಅಪ್ಕಮಿಂಗ್ ಡೇಸಲ್ಲಿ ಇಂಗ್ಲೀಷ್ ಟ್ರೈಲರ್ ಕಟ್ಟಲ್ಲಿ ಹೊಸದಾಗೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ. ನಿಮಗೆ ಏನಾದರೂ ಕಮೆಂಟ್ ಸೆಕ್ಷನ್ ನಿಲ್ಲಿಸಿ ಅಂತ ಹೇಳ್ತಾ, ಇದಿಷ್ಟು ನನಗೆ ಇಲ್ಲಿ ಹೇಳೋಕಿದ್ದು. ನಿಮಗೆ ಏನಾದರೂ ಕಮೆಂಟ್ ಸೆಕ್ಷನ್ ನಿಲ್ಲಿಸಿ ಅಂತ ಹೇಳ್ತಾ ಇದಿಷ್ಟು. ನಿಮ್ಮ ಕರೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.